ನಾನು ಏನಾರು ಒಂದು ಮಾಡ್ಲೇಬೇಕಪ್ಪ ದೇವದುರ್ಗಕ್ಕೆ, ಅಟ್ಲೀಸ್ಟ್ ಇದು ಮಾಡಬೇಕು, ಇದು ನನ್ನ ಕನಸು ಅಂದ್ರೆ ಏನು, ಯಾವ ಯೋಜನೆಗಳಿದೆ? ನೀರಾವರಿನ, ಉದ್ಯೋಗನ, ಶಿಕ್ಷಣನ, ಆರೋಗ್ಯನ, ಯಾವ್ದಕ್ಕೆ ಆದ್ಯತೆ ಕೊಡ್ತೀರಾ? ಈಗ ಹಂಗ್ ನೋಡಿದ್ರೆ 16 ವಿಷಯಗಳು ನನಗೆ ಮಾಡ್ಲೇಬೇಕನ್ನಂಥವು ಅದಾವ. ಇದು ಹೆಚ್ಚು ಇದು ಕಡಿಮೆ ಅನ್ನಂಥದ್ದಿಲ್ಲ. ನಾನು ಫಸ್ಟ್ ಪ್ರಿಫರೆನ್ಸ್ ನಾನು ಹೇಳಿದ್ನೆಲ್ಲ, ಕೈಗಾರಿಕೆ ಮಾಡಬೇಕು, ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಆಗ್ಬೇಕು, ಈ ತರ ಆಗ್ಬೇಕನ್ನಂಥದ್ದು ಕೂಡ ನನ್ನ ಒಂದು ಕನಸಾದ. ಆದ್ರೆ ಈ ಸರ್ಕಾರದಲ್ಲಿ ನಮ್ಗ ಆ ಕನಸುಗಳು ಈಡೇರ್ತವ ಇಲ್ಲ ಅನ್ನಂಥದ್ದು, ಯಾವುದೇ ನಮಗ ಈಡೇರ್ತವ ಅನ್ನಂಥದ್ದಂತ್ರ ನಂಬಿಕೆ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ರೀತಿ ಬದಲಾವಣೆ, ಏನಾದ್ರೂ ಹೆಚ್ಚು ಕಡಿಮೆ ಬದಲಾವಣೆಗಳು ಬಂದಂತ ಸಂದರ್ಭದಲ್ಲಿ ಪವಾಡಗಳಾದ್ರೆ ಆಗ್ಬಹುದು, ನವೆಂಬರ್ ಡಿಸೆಂಬರ್ಗೆ ಹೇಳಕ್ ಆಗಲ್ಲ. ಅವ್ರವ್ರಿಗೆ ನಡೆದಂದಾಗ ಅನಿವಾರ್ಯ ಹೇಳಕ್ ಆಗೋದಿಲ್ಲ. ಅದ್ರಾಗೆ ಏನಾದ್ರೂ ವ್ಯತ್ಯಾಸಗಳಾಗ ನಾವು ನಮಗಂತ್ರ ಯಾವ್ದು ನಾವು ನಿರೀಕ್ಷೆ ಮಾಡೋದಿಲ್ಲ. ಪಾಪ ಅವ್ರಿಗೆ ಜನ 5 ವರ್ಷ ಅವ್ರಿಗೆ ಅಧಿಕಾರ ಕೊಟ್ರ ಅವ್ರು ಆರಾಮಾಗಿ ಮಾಡ್ಲಿ, ಜನರ ಸೇವೆ ಮಾಡ್ಲಿ ಅಂತ ನಾವು ಕೇಳ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಸಮನಾಗಿ ತಗೊಳ್ಬೇಕು. ಇವತ್ತು JDS, BJP ಇನ್ನೊಂದಂತ ಏನ್ ತಗೊಳೋದ್ ಬೇಡ. ಎಲ್ಲಾರನ್ನ ನೀವು ಸರಿಯಾಗಿ ತಗೊಂಡ್ರೆ ನಮಗೂ ಕೂಡ ಜನ ಮತ ನೀಡಿರ್ತಾರೆ. ನಾವು ಕೂಡ ಒಂದು ಶಾಸನಬದ್ಧವಾಗಿ ನಾವು ಆಯ್ಕೆ ಆಗಿರ್ತೀವಿ. ಆದ್ರೆ ನೀವು ಅದಕ್ಕ ತಕ್ಕಂಗ ಮಲತಾಯಿ ಧೋರಣೆ ತೋರ್ಲಾರ್ದಂಗ ನಮ್ಗೊಂದು ಅವಕಾಶ ಕೊಡ್ರಿ. ನಮ್ಗ್ ಮಹಿಳೆಯರಂತೇಳಿ ಈಗ ನೋಡ್ರಿ, ಈ ಭಾಗದಾಗ ನಾನೊಬ್ಬ ಮಹಿಳೆ ಗೆದ್ದಿರೋದು, ನಮ್ಮ ಕಲ್ಯಾಣ ಕರ್ನಾಟಕದಾಗ ನಾನೊಬ್ಬ ಮಹಿಳೆ ಇರೋದು. ಆ ಮಹಿಳೆಯರದ್ರಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಹಳ ನನ್ನ ಗೌರವದಿಂದ ನೋಡಿ ಉಡಿ ತುಂಬಿ ಮತ ನೀಡ್ಯಾರ ನನ್ನ ಕ್ಷೇತ್ರದ ಜನ. ಊರಲ್ಲಿ ಅವರೇ ಅನ್ನ ನೀರು ಹಾಕಿ ಗ್ರಾಮೋತ್ಸವಗಳು ಮಾಡಂತ ಸಂದರ್ಭದಲ್ಲಿ ಅಂತವ್ರಿಗೆ ನಾನು ಏನಾದ್ರೂ ಮಾಡಿಕೊಟ್ರೆ ಅದು ತಮಗೂ ಕೂಡ ಪುಣ್ಯ ಬರ್ತದ. ಹಂಗಾಗಿ ನನಗೊಂದಿಷ್ಟು ತಾಲೂಕಿಗೆ ಅನುದಾನ ಕೊಟ್ರೆ ಒಳ್ಳೇದಾಗ್ತದ ಅನ್ನಂಥದ್ದದ. ಅವ್ರೇನು ಇರ್ಲಿ ಬೇಡ ಅಂತ ನಾವ್ ಹೇಳೋದಿಲ್ಲ. ಆದ್ರೆ ತಾನಾಗಿ ತಾನು ಏನಾಗ್ತಿತ್ತಂದ್ರೆ ಹೇಳಕ್ಕಾಗದ.